ನಮಸ್ಕಾರ ವೀಕ್ಷಕರೇ, ಜೀವನದಲ್ಲಿ ನಮಗೆ ಯಾರ ಅವಶ್ಯಕತೆ ಇಲ್ಲವೆಂದು ನಾವು ತಿಳಿಯಬಹುದು. ಆದರೆ ನಿಜಕ್ಕೆ ಎಲ್ಲರೂ ಬೇಕು. ಆದರೆ ಒಂದೊಂದು ಸಾರಿ ಆಪ್ತರ ಪ್ರೀತಿ ದೊರಕದೆ ಕಷ್ಟಪಡಬೇಕಾಗುತ್ತದೆ. ನಿಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅಂಥವರನ್ನು ದೂರ ಮಾಡಿಕೊಳ್ಳಬಾರದು. ಸಂಬಂಧಗಳು ಕನ್ನಡಿ ಇದ್ದಂತೆ, ಚೆನ್ನಾಗಿ ಉಳಿಸಿಕೊಂಡರೆ ಸುಂದರ ರೂಪ ಕಾಣಬಹುದು, ಕೆಡಿಸಿಕೊಂಡರೆ ಒಡಕು ಕನ್ನಡಿಯಂತೆ ಮತ್ತೆ ಉಪಯೋಗಕ್ಕೆ ಬಾರದು. ನೀವು ಜನರ ಒಳ್ಳೆಯತನದ ಬಗ್ಗೆ ತಿಳಿಯುವ ಪ್ರಯತ್ನದಲ್ಲಿ ಅವರನ್ನು ಪ್ರೀತಿಸುವ ಸಮಯ ವ್ಯರ್ಥ ಮಾಡಿಕೊಳ್ಳುತ್ತೀರಿ. ಒಳ್ಳೆಯ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು 2 ವಿಷಯಗಳನ್ನು ಪಾಲಿಸಬೇಕು. ನಿಮಗೆ ಕೋಪ ಬಂದಾಗ ಮಾತನಾಡಲು ಹೋಗಬೇಡಿ. ಯಾರಾದರೂ ಕೋಪದಲ್ಲಿ ಮಾತನಾಡಿದ ಮಾತುಗಳನ್ನು ಮನಸ್ಸಿನಲ್ಲಿ ತೆಗೆದುಕೊಳ್ಳಬೇಡಿ. ಹೃದಯ ಶ್ರೀಮಂತಿಕೆ ಹೊಂದಿದವರು ಎಲ್ಲರಿಗಿಂತಲೂ ರೂಪವಂತರು ಮತ್ತು ಗುಣವಂತರು. ನೀವು ನಿಮ್ಮ ನೆರೆಹೊರೆಯವರು, ಮನೆಯವರು ಎಲ್ಲರನ್ನೂ ಹಚ್ಚಿಕೊಳ್ಳಬೇಕು. ಯಾರನ್ನು ಆಲಕ್ಷಿಸಬಾರದು. ಒಟ್ಟಿಗೆ ಇದ್ದು ಜಗಳ ಮಾಡುವುದಕ್ಕಿಂತ ದೂರವಿದ್ದು ಸ್ನೇಹ ಪ್ರೀತಿಯಿಂದ ಇರುವುದು ಒಳ್ಳೆಯದು. ಊಟ ತಿಂಡಿಗಳನ್ನು ಮನೆಯಲ್ಲೆಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಮಾಡಬೇಕು. ಕಿರಿಯರು ಹಿರಿಯರಿಗೆ ಗೌರವ ನೀಡಬೇಕು ಮತ್ತು ಮನೆಮರುಕ ಮಾತುಗಳನ್ನು ಕೇಳಬಾರದು. ಚಿಕ್ಕ ಚಿಕ್ಕ ಜಿಗಳ ಅವುಗಳು ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತದೆ. ಅವುಗಳನ್ನು ಅಲ್ಲಿಯೇ ಬಿಟ್ಟುಕೊಂಡು ಹೋಗಬೇಕು, ಬೆಳೆಸಬಾರದು. ಮನೆಯ ಮುಖಂಡರು ಕುಟುಂಬದ ಪ್ರತಿಯೊಬ್ಬರನ್ನು ಒಂದೇ ರೀತಿ ಪ್ರೀತಿ ಸ್ನೇಹಭಾವದಿಂದ ನೋಡಬೇಕು. ಯಾರಲ್ಲೂ ಭೇದಭಾವ ತೋರಿಸಬಾರದು. ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಸೇರಿ ಟ್ರಿಪ್ ಸಮಾರಂಭ ಸಮಾರೋಪಗಳಿಗೆ ಹೋಗಬೇಕು. ದುಡ್ಡು ಇಂದು ಬರುತ್ತೆ, ನಾಳೆ ಹೋಗುತ್ತೆ. ದುಡ್ಡಿನ ನೆಲೆಯಲ್ಲಿ ಸಂಬಂಧಗಳನ್ನು ದೂರ ಮಾಡಿಕೊಳ್ಳಬೇಡಿ. ಒಂದು ಸಂಬಂಧ ಬೆಳೆಯಲು ಎಷ್ಟು ವರ್ಷಗಳು ಕಷ್ಟಪಡಬೇಕಾಗುತ್ತದೆ. ಆದರೆ ಅದ ಸಂಬಂಧ ಮುರಿಯಲು ಕೆಲವು ನಿಮಿಷಗಳು ಸಾಕು. ಎಲ್ಲರನ್ನು ಪ್ರೀತಿಸುವುದು ಒಂದು ಕಲೆ. ಎಲ್ಲರಿಂದ ಪ್ರೀತಿಗೆ ಒಳಪಡುವುದು ಒಂದು ವರ. ಒಂದು ಕೈಯಿಂದ ಚಪ್ಪಾಳೆ ಆಗುವುದಿಲ್ಲ, 2 ಕೈ ಸೇರಿದರೆ ಚಪ್ಪಾಳೆ ಆಗುತ್ತದೆ. ಕೇವಲ ಒಬ್ಬರಿಂದ ಜಗಳಗಳು ಆಗುವುದಿಲ್ಲ, ಇಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಕಾರಣೀಭೂತರು ಆಗಿರುತ್ತಾರೆ. ಅತ್ತೆ ಸೊಸೆ ಜಗಳ ಇಂದು ಪ್ರತಿ ಮನೆಯ ಮಾತಾಗಿದೆ. ಅತ್ತೆಯಾದವಳು ಸೊಸೆಯನ್ನು ಪ್ರೀತಿಯಿಂದ ಕಾಣಬೇಕು, ಭೇದ ಭಾವ ಮಾಡಬಾರದು. ಅದರಂತೆ ಸೊಸೆಯಾದವಳು ಅತ್ತೆ ಮಾವಂದಿರನ್ನು ಪ್ರೀತಿಯಿಂದ ಕಾಣಬೇಕು. ಮನೆಯಲ್ಲಿ ಯಾರೇ ಇರಲಿ ಒಬ್ಬರ ಮನಸ್ಸಿಗೆ ನೋವಾಗುವಂತೆ ಮಾತನಾಡಬಾರದು. ಗಂಡ ಆದವನು ಹೆಂಡತಿ ಕಡೆಗೆ ಅಪಾರ ಪ್ರೀತಿ ಸ್ನೇಹದಿಂದ ವರ್ತಿಸಬೇಕು. ಅದೇ ರೀತಿ ಹೆಂಡತಿಯೂ ಕೂಡ ಗಂಡನ ಕಡೆಗೆ ಮನೆ ಮಕ್ಕಳ ಪ್ರೀತಿ ಸ್ನೇಹ ತಾಳ್ಮೆ ಇವುಗಳಿಂದ ಇರಬೇಕು. ಹೊಸದಾಗಿ ಮದುವೆಯಾಗಿರುವ ಗಂಡ ಹೆಂಡತಿ ಮೊದಲು ಅವರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಭಾವನೆಗಳು ಇಷ್ಟಗಳನ್ನು ಹಂಚಿಕೊಳ್ಳಬೇಕು. ಒಬ್ಬರಿಗೆ ಇನ್ನೊಬ್ಬರು ಬೆಲೆಯನ್ನು ಕೊಡಬೇಕು. ಒಬ್ಬರೇ ಕೆಲಸ ಮಾಡುವುದು, ಒಬ್ಬರೇ ದುಡಿಯುವುದು, ಉಳಿದವರೆಲ್ಲ ಕೂತು ತಿನ್ನುವುದು ಒಳ್ಳೆಯದಲ್ಲ. ಒಬ್ಬರಿಗೊಬ್ಬರ ಆಸರೆಯಾಗಿ ಹಂಚಿಕೊಂಡು ಹೆಚ್ಚು ಕಡಿಮೆ ಎನ್ನದಂತೆ ಕೆಲಸ ಮಾಡಿಕೊಳ್ಳಿ. ಗೃಹಿಣಿಯಾದವಳು ಸಾಕಷ್ಟು ತಾಳ್ಮೆ ಸಹನೆ ಇರಬೇಕು. ಹೊರಗಡೆಯಿಂದ ದಣಿದು ಬಂದ ಗಂಡನೊಂದಿಗೆ ಮನೆಗೆ ಬಂದ ತಕ್ಷಣ ಎಲ್ಲರ ಎದುರಿಗೆ ಜಗಳ ಕಾಯಬಾರದು. ಅವರ ಮಾನಸಿಕ ನೆಮ್ಮದಿಗೆ ಭಂಗ ಉಂಟು ಮಾಡಬಾರದು. ಹೆಣ್ಣು ಮಕ್ಕಳು ಬರೇ ಮನೆ ಕೆಲಸಕ್ಕೆ ಸೀಮಿತವಲ್ಲ. ಅವರು ಹೊರಗಡೆ ಹೋಗಿ ತಮ್ಮ ಚತುರತೆಯಿಂದ ದುಡಿದುಕೊಂಡು ಬರುವುದಾದರೆ ಅದು ಒಂದು ಒಳ್ಳೆಯ ವಿಷಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.